ನಮಸ್ಕಾರ ಸ್ನೇಹಿತರೆ ಜಿ ಕೆ ಸೀರೀಸ್ ಏನ್ ಮಾಡ್ತಾ ಇದೀವಿ ನಾವು ಇವತ್ತು ಅಪ್ಲೈಡ್ ಸೈನ್ಸ್ ಅನ್ವಯಿಕ ವಿಜ್ಞಾನ ತಗೊಂಡಿದ್ದೀನಿ ನೋಡಿ. ಇದು 708 HK ಪೇಪರ್ ಅಲ್ಲಿ FDA ಪೇಪರ್ ಅಲ್ಲಿ ಬಂದಿರೋ ಕ್ವಶನ್ಸ್ ಗಳು ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು HK ಅಲ್ಲಿ ಬಂದಿರತಕ್ಕಂತ ಒಂದಷ್ಟು ಸಂವಿಧಾನ ಆಗಿರ್ಬೋದು ಮತ್ತೆ ಅರ್ಥಶಾಸ್ತ್ರ ಆಗಿರ್ಬೋದು ಅವೆಲ್ಲ ಕೂಡ ಮಾಡಿದೀವಿ. ಲಿಂಕ್ ನಿಮ್ಗೆ ಪೇಪರ್ 1 ಅಂತ ಏನು ಹೊಸ ಪ್ಲೇ ಲಿಸ್ಟ್ ಇದೆ 500 GK ಸೀರೀಸ್ ಅಂತ, ಅಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ನಾವು ಮಾಡಿರತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ನೋಡಿ, ಕರೆಂಟ್ ಅಫೇರ್ಸ್ ಗಳು ಕೂಡ ಕವರ್ ಆಗಿದೆ, ಡೀಟೇಲ್ ಡಿಸ್ಕಸ್ ಮಾಡಿದೀವಿ. ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಫೈನ್ ಸರ್, ವೆಲ್ಕಮ್ ಆಲ್, ವೆಲ್ಕಮ್, ವೆರಿ ಗುಡ್ ಮಾರ್ನಿಂಗ್ ಸರ್. ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ಎಸ್, ಆದಷ್ಟು ರಿವಿಷನ್ ಮಾಡಿ, ಕರೆಂಟ್ ಅಫೇರ್ ಕವರ್ ಮಾಡಿದೀವಿ ಮಾಡಿ, ನಮ್ಮ ವೀಕ್ಲಿ ಕರೆಂಟ್ ಅಫೇರ್ಸ್ಗಳು ನೋಡಿ, ಮಂತ್ಲಿ ಕರೆಂಟ್ ಅಫೇರ್ಸ್ಗಳು ನೋಡಿ. ಫೈನ್ ಸರ್. ನೋಡಿ, ಫಸ್ಟ್ ಮೆಡಿಸನ್ಸ್ಗೆ ಸಂಬಂಧಪಟ್ಟಂತೆ ನೊಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಒಂದು 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಇದನ್ನ ಡೀಟೇಲ್ ಆಗಿ ಮಾಡಿದೆ ವೀಕ್ಲಿ ಕರೆಂಟ್ ಅಫೇರ್ಸ್. ನಾನು ಐ ಥಿಂಕ್ ಸೊ ಅಕ್ಟೋಬರ್ 11th to 17th ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನು ನೊಬೆಲ್ ಅಸೆಂಬ್ಲಿಯ ಫಾಸ್ಚರ್ ಇನ್ಸ್ಟಿಟ್ಯೂಟ್ ನಲ್ಲಿ ಪ್ರದಾನ ಮಾಡಲಾಯಿತು. ಕರೆಕ್ಟ್ ಆಯ್ತು. ಪ್ರಶಸ್ತಿಯನ್ನು 3 ವಿಜ್ಞಾನಿಗಳ ಗುಂಪಿಗೆ ಪ್ರದಾನ ಮಾಡಲಾಯಿತು. ಕರೆಕ್ಟ್ ಆಯ್ತು. ವರದಿಯ ಪ್ರತಿರಕ್ಷಣಾ ಸಹಿಷ್ಣುತೆ ಮತ್ತು ನಿಯಂತ್ರಣ ಟಿ ಸೆಲ್ಸ್ ಫಾಕ್ಸ್ P3 ಜೀನ್ಸ್ಗಳ ಗುರುತಿಸುವಿಕೆ ಕಾರಣಕ್ಕಾಗಿ ಪ್ರದಾನ ಮಾಡಲಾಯಿತು. ಈ ಸಂಶೋಧನೆಯು ಹೃದಯ ಸ್ತಂಭನ ಮತ್ತು ಬೊಜ್ಜಿನಂತಹ ರೋಗಗಳ ಚಿಕಿತ್ಸೆಗೆ ನೆರವಾಗುತ್ತದೆ. ಹೇಳ್ತೀರಾ ನೋಡಿ, ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ನೋಡಿದ್ರೆ ಆರಾಮ ಕಣ್ಮುಚ್ಕೊಂಡು ಟಿಕ್ ಆಗ್ತೀರಾ. ಇದು ದಿಸ್ ಇಸ್ ರಾಂಗ್ ಅಂತ, ದಿಸ್ ಇಸ್ ಕರೆಕ್ಟ್ ಅಂತ, ಅಂಡ್ ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ರಾಂಗ್. ಸೊ ಕೇವಲ 2 ಮಾತ್ರ ಕರೆಕ್ಟ್, ಓನ್ಲಿ 2. ಯಾವುದು ಅಂದ್ರೆ ಆಪ್ಷನ್ ಬಿ ಅಂಡ್ ಸಿ ಮಾತ್ರ ಕರೆಕ್ಟ್. ಸಿ, ನಾವು ಈ ಒಂದು ಸ್ಲೈಡ್ಸ್ ನೋಡಿರ್ತೀರ, ನಿಮ್ಗೆ ನಾನು ಪದೇ ಹೇಳಿರ್ತೀನಿ. ನೊಬೆಲ್ ಪ್ರಶಸ್ತಿ ಏನ್ ಕೊಡ್ತಾರೆ ಫಿಸಿಯೋಲಜಿ, ಓಕೆ, ಕೊಡೋದು ಕಾರ್ಲೋನ್ಸ್ಕಾ ಇನ್ಸ್ಟಿಟ್ಯೂಟ್ ಅಂತ. ಓಕೆ, ಇಲ್ಲೂ ಇದೆ ನೋಡಿ, ಫಿಸಿಯೋಲಜಿ ಅಥವಾ ಮೆಡಿಸನ್, ನಾಟ್ ಪಾಶ್ಚರ್ ಇನ್ಸ್ಟಿಟ್ಯೂಟ್. ಓಕೆ, ಸೊ ಹಾಗಾಗಿ ಆಪ್ಷನ್ 1 ತಪ್ಪು. 3 ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಎಸ್ ಸರ್, 3 ವಿಜ್ಞಾನಿಗಳಿಗೆ ಕೊಟ್ಟಿರತಕ್ಕಂಥದ್ದು ಮ್ಯಾರಿ ಬ್ರೂನ್ಕೋ ಅಂಡ್ ಫೆಡ್ರಿಕ್ ಸೇಜನ್ ರಾಮ್ಸ್ಡೆಲ್ ಅಂಡ್ ಶಿಮೋನ್ ಸಕಾಗುಚಿ. ಓಕೆ, ಯಾಕೆ? ಫಾರ್ ದ ಡಿಸ್ಕವರಿ ಆಫ್ ಕನ್ಸಿಂಗ್ ಪೆರಿಫರಲ್ ಇಮ್ಯೂನ್ ಟಾಲರೆನ್ಸ್ ಅಂತ. ಓಕೆ, ಅಂದ್ರೆ ಏನು ಹೇಳ್ತೀರಾ? ಇದು ಕೂಡ ಮಾಡಿದ್ವಿ ಡೀಟೇಲ್ ಆಗಿ. ಐ ವಿಲ್ ಶೋ ಯು. ನೋಡಿ, ನಿಮಗೆ ಇಮ್ಯೂನ್ ಸಿಸ್ಟಮು, ಟಿ ಸೆಲ್ಲು ಮತ್ತೆ FOX3 ಅಂತಕ್ಕಂಥ ಜೀನು ಇದೇನ್ ಮಾಡುತ್ತೆ ಅಂತಂದ್ರೆ ಆಟೋ ಇಮ್ಯುನಿಟಿ. ನಮ್ಮ ಸೆಲ್ಸೇ ನಮಗೆ ಒಳಗಿರೋ ಒಳ್ಳೆ ಸೆಲ್ಗಳೇ ಇದು ಆಂಟಿ ಇದು ಅಂತ ಹೇಳಿ ಸಾಯಿಸಕ್ಕೆ ಆಟೋ ಇಮ್ಯೂನ್ ಬರ್ತಕ್ಕಂಥ ರೋಗಗಳು ಬರ್ತವೆ. ಓಕೆ, ಸೊ ಇಂಥದ್ದೆಲ್ಲ ತಡೆಯತಕ್ಕಂಥದ್ದು ಇದನ್ನ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ದ ಅಪ್ಲಿಕೇಶನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಇವೆಲ್ಲ ನಿಮಗೆ ಗೊತ್ತಿರುತ್ತೆ. ನಮ್ಮ ಇದನ್ನ ನೋಡಿದ್ರೆ ಕ್ಯಾನ್ಸರ್ ಚಿಕಿತ್ಸೆ, ಆಟೋ ಇಮ್ಯೂನ್ ರೋಗ ಕಸಿ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಓಕೆ, ಸೊ ಹಾಗಾಗಿ ಬೊಜ್ಜು ತಪ್ಪು. ಇಲ್ಲೇನ್ ಕೊಟ್ಟಿದ್ದಾನೆ ಆಪ್ಷನ್ ನೋಡಿ, ಬನ್ನಿ ಹಿಂದಕ್ಕೆ ಬನ್ನಿ. ಹೃದಯ ಸ್ತಂಭನ ತಪ್ಪು, ಬೊಜ್ಜು ತಪ್ಪು. ಸೊ ಹಾಗಾಗಿ ಬಿ ಅಂಡ್ ಸಿ ಮಾತ್ರ ಕರೆಕ್ಟ್, ಕೇವಲ 2. ಓಕೆ, ಫೈನ್ ಸರ್. ನೋಡ್ಕೊಳ್ಳಿ, ಯಾವ್ದು ಬೇಕಾದ್ರೆ ಕೇಳ್ಬೋದು ನಿಮ್ಗೆ. ಈ ವಿನ್ನರ್ಸ್ ಗಳು ನೋಡ್ಕೊಳ್ಳಿ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾಡಿದ್ವಿ, ಹ್ಯಾಕ್ ಬಂತು ಏನು. ಓಕೆ, ಎಲ್ಲ ಒಂದು ಇದನ್ನು ಕೂಡ ಕ್ಯಾಟಗರಿನೂ ಮಾಡಿದೀವಿ. ವೀಕ್ಲಿ ಕರೆಂಟ್ ಅಫೇರ್ಸ್ ಚೆಕ್ ಮಾಡಿ, ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಫೈನ್, ನೆಕ್ಸ್ಟ್ ಬರ್ತೇನೆ. ಓಕೆ, ಎನಿ ಡೌಟ್? ಇಲ್ಲಿ ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ನೀವು ಎಲ್ಲ ನೋಡ್ಕೋಬೇಕು. ಫಿಸಿಕ್ಸ್ ಏನಕ್ಕೆ ಬಂತು, ಈ ಕೀವರ್ಡ್ ಗಳು ನೋಡ್ಕೋಬೇಕು. ಟನಲಿಂಗ್, ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್, ಕ್ವಾಂಟೈಸೇಷನ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನೋಡ್ಕೋಬೇಕು. ಕೆಮಿಸ್ಟ್ರಿ, ಮೆಟಲ್ ಆರ್ಗಾನಿಕ್ ಫ್ರೇಮ್ಸ್ ನೋಡ್ಕೋಬೇಕು. ಲಿಟರೇಚರ್, ಅಪ್ಕೋಲಿಪ್ಟಿ ಟೆರರ್ ನೋಡ್ಕೋಬೇಕು. ಅಂಡ್ ಪೀಸ್ ಪ್ರೈಸ್, ಯಾವ್ದಕ್ಕೆ ಪೀಸ್ ಬಂತು? ವೆನೆಜುಲಾ, ಗೊತ್ತಿದೆ ನಿಮ್ಗೆ ಏನಾಗಿದೆ ಅಂತ. ಇವಾಗಲೂ ಕೂಡ ಯಾರನ್ನ ಅರೆಸ್ಟ್ ಮಾಡಿದ್ದಾನೆ ಟ್ರಂಪ್, ನೋಡ್ಕೊಳ್ಳಿ. ಎಕನಾಮಿಕಲಿ ಮೇನ್ ನೋಡ್ಬೇಕಾಗಿರೋದು ನೀವೇನು, ಇನ್ನೋವೇಷನ್ ಡ್ರಿವನ್ ಎಕನಾಮಿಕ್ ಗ್ರೋತ್ ಒಂದ್ ಕಡೆ ಆದ್ರೆ, ಇನ್ನೊಂದು ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಗ್ರೋತ್ ಒಂದ್ ಕಡೆ, ಸಸ್ಟೈನ್ಡ್ ಗ್ರೋತ್ ಥ್ರೂ ಕ್ರಿಯೇಟಿವ್ ಡಿಸ್ಟ್ರಕ್ಷನ್. ಈ ಪದಗಳು ವೆರಿ ಇಂಪಾರ್ಟೆಂಟ್, ಕೀವರ್ಡ್ಸ್ ಅಂತ ಕರಿತೀವಿ ಇದನ್ನು. ಫೈನ್ ಸರ್, ನೆಕ್ಸ್ಟ್ ಬಂದ್ಬಿಡ್ತೀನಿ ನಾನು. ಅಡಿಗೆ ಮಾಡುವ ಪಾತ್ರೆಯ ತಳದ ಹೊರಮೇ ಮೇಲೆ ಕಪ್ಪಾಗಿದ್ರೆ ಅರ್ಥ. ಇವೆಲ್ಲ ನಾವು ಮಾಡಿದೀವಿ ಸ್ನೇಹಿತರೆ. ಅಪ್ಲಿಕೇಶನ್ ಅನ್ವಯಿಕ ವಿಜ್ಞಾನಗಳ ಅಡಿಯಲ್ಲಿ ಬರ್ತಕ್ಕಂಥ ಕ್ವಶನ್. ಯಾಕೆ ಹೋಗುತ್ತೆ ಅಂದ್ರೆ, ಆ ಉರುವಲು ಒಂದ್ ತರ ಏನೋ ಕಂಪ್ಲೀಟ್ ಆಗಿ ಕಂಬಷನ್ ಆಗಲ್ಲ, ಅದೇ ಉರಿಯಲ್ಲ, ಅವಾಗ ಅದ್ರ ಕಪ್ಪು ಹೊಗೆ ತರ ಬರುತ್ತೆ, ಅದು ಪಾತ್ರೆ ಎಲ್ಲ ಅಂಟ್ಕೊಳ್ಳುತ್ತೆ. ಅಂದ್ರೆ ಏನರ್ಥ? ಆಹಾರ ಸಂಪೂರ್ಣವಾಗಿ ಬೆಂದಿಲ್ಲ, ತಪ್ಪು. ಇಂಧನ ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ, ಎಸ್, ಕಂಪ್ಲೀಟ್ ಆಗಿಲ್ಲ. ಯಾಕಂದ್ರೆ ಅದ್ರ ಒಳಗೆ ಪೋರಸ್ ಇರುತ್ತೆ, ಅದು ಕ್ಲೋಸ್, ಆಕ್ಸಿಜನ್ ಇದಾಗಬೇಕು, ಪೋರಸ್ ಕ್ಲೋಸ್ ಆಗಿರುತ್ತೆ.
ಇಂದ ಒದ್ದೆ ಆಗಿದೆ, ಇಲ್ಲ ಇಂಧನ ಸಂಪೂರ್ಣ ಇವನ್ ನಿಮಗೆ ಆ ಸೌದೆ ತಗೊಳ್ಳಿ, ಏನಾದ್ರು ತಗೊಳ್ಳಿ, ಅದು ಒಣಗಿದ್ರು ಒಂದೊಂದ್ಸಲ ನಿಮ್ಗೆ ಕಪ್ ಬರುತ್ತೆ. ಯಾಕಂತಂದ್ರೆ ಸಂಪೂರ್ಣವಾಗಿ ದಹನ ಹೊಂದಿರಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿ ಮಾತ್ರ. ಓಕೆ. ಸೊ ವೆನ್ ದ ಬಾಟಮ್ ಆಫ್ ದ ಕುಕಿಂಗ್ ವೆಸಲ್ ಗೆಟ್ಸ್ ಬ್ಲಾಕ್ ಅಂಡ್ ಇಟ್ ಮೀನ್ಸ್ ಫ್ಯೂಯಲ್ ಇಸ್ ಇನ್ ಬರ್ನಿಂಗ್ ಕಂಪ್ಲೀಟ್ಲಿ ಅಂತ, ಇನ್ಕಂಪ್ಲೀಟ್ ಕಂಬಷನ್ ಅಂತ ಕರಿತೀವಿ. ಒಳ್ಳೆ ಬರ್ನ್ ಆಗ್ತಾ ಇದ್ರೆ ಬ್ಲೂ ಇಶ್ ಬರುತ್ತೆ, ಎಲ್ಲೋ ಆರೆಂಜ್ ಬಂತ ಸ್ಮೋಕಿ ಬಂದ್ರೆ ಅದು ಇನ್ಕಂಪ್ಲೀಟ್ ಕಂಬಷನ್ ಅಂತ ಕರಿತೀವಿ. ಯಾಕೆ? ದಿಸ್ ಹ್ಯಾಪನ್ಸ್ ಡ್ಯೂ ಟು ಲ್ಯಾಕ್ ಆಫ್ ಆಕ್ಸಿಜನ್ ಪಾಸಿಬಲಿ ಫ್ರಮ್ ಬ್ಲಾಕ್ಡ್ ಹೇರ್ ಹೋಲ್ಸ್. ಅದರಲ್ಲಿ ಬ್ಲಾಕ್ಡ್ ಹೇರ್ ಹೋಲ್ಸ್ ಲ್ಯಾಕ್ ಆಫ್ ಆಕ್ಸಿಜನ್ ಆಗುತ್ತೆ. ನೆಕ್ಸ್ಟ್ ಬರ್ತೇನೆ. ಚಿನ್ನ ಮತ್ತು ಪ್ಲಾಟಿನಂ ನಂತ ಕಠಿಣ ಲೋಹಗಳನ್ನು ಕರಗಿಸಲು ರಾಜದ್ರವವನ್ನು ಉಪಯೋಗಿಸುತ್ತಾರೆ. ರಾಜದ್ರವ ರಾಯಲ್ ಸಾಲ್ವೆಂಟ್ ಯಾವ್ದ್ರೂ ಮಿಕ್ಸ್ ಆಗಿರುತ್ತೆ. ಓಕೆ, ಅದ್ರೊಳಗೆ ಹಾಕ್ತಾರೆ, ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ತಾರೆ, ಹಾಕಿದಾಗ ಅದು ಕರಗಿಸುತ್ತೆ. ಕೊರೋಸಿವ್ ಮೆಟೀರಿಯಲ್ ಅಂತ ಕರಿತೀವಿ. ಹೇಳ್ತೀರಾ? ಅಂದ್ರೆ ಇಟ್ ಈಸ್ ಎ ರಾಜದ್ರವ ಅಥವಾ ರಾಯಲ್ ಸಾಲ್ವೆಂಟ್ ಅಂತ ಏನ್ ಕರಿತೀವಲ್ಲ, ಇದು ನಮ್ಗೆ ಅಕ್ವಾರೇಜಿಯಾ ಮಿಕ್ಸ್ಚರ್ ಅಂತ ಕರಿತೀವಿ. ಓಕೆ, ಹೇಳ್ತೀರಾ? ಅದ್ರ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ, ನೈಟ್ರಿಕ್ ಆಸಿಡ್ ಇರುತ್ತೆ. ಯಾವ ರೇಷಿಯಲ್ಲಿ ಇರುತ್ತೆ? ಇಲ್ಲಿ ನೋಡಿ 1:3 ಇದೆ, 3:1 ಇದೆ. ಹೇಳಿ 1:3ನ 3:1 ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲ. ಹೈಡ್ರೋಕ್ಲೋರಿಕ್ ಆಮ್ಲ 3 ಇರುತ್ತೆ, ನೈಟ್ರಿಕ್ ಆಮ್ಲ 1 ಇರುತ್ತೆ. 3:1 ನೋಡಿ, 1 ಪಾರ್ಟ್ ಆಫ್ ನೈಟ್ರಿಕ್, ಹೈಡ್ರೋಕ್ಲೋರಿಕ್ ಆಸಿಡ್ 3 ಪಾರ್ಟ್ ಇರುತ್ತೆ. ಓಕೆ, 3:1. ಇಲ್ಲಿ ನೋಡಿ, ಇಲ್ಲಿದೆ 1:3 ಅಂತ ಕೊಟ್ಟಿದ್ದೀನಿ. ಅಂದ್ರೆ ಫಸ್ಟ್ ಯಾವ್ದು ಇರೋದು ಅದು ನೋಡ್ಬೇಕು. ಫಸ್ಟ್ ಇಲ್ಲಿ ಹಾಕಿರೋದು ನೈಟ್ರಿಕ್ ಆಸಿಡ್ ಅಂಡ್ ಕಾನ್ಸ್ಟೆಂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಅಂದ್ರೆ ನೈಟ್ರಿಕ್ ಆಸಿಡ್ 1, ಹೈಡ್ರೋಕ್ಲೋರಿಕ್ ಆಸಿಡ್ 3. ಇಲ್ಲಿ ಆಪ್ಷನಲ್ ಕೊಟ್ಟಿರೋದು ಹೆಂಗ್ ಕೊಟ್ಟಿರ್ತಾನೆ ನೋಡ್ಕೋಬೇಕು. ಹೈಡ್ರೋಕ್ಲೋರಿಕ್ ಫಸ್ಟ್ ಕೊಟ್ಬಿಟ್ಟಿದ್ರೆ, ಹಾಗಾಗಿ 3:1 ಅಂತ ಹಾಕ್ಬೇಕು. ಕರೆಕ್ಟ್ ಆಗಿ ಇದನ್ನು ನೋಡ್ಕೊಂಡು ಆನ್ಸರ್ ಮಾಡಿ. ಬನ್ನಿ ಸರ್, ಬನ್ನಿ. ಕೀಟಹಾರಿ ಸಸ್ಯಗಳು ಜೋಗು ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಇವುಗಳಲ್ಲಿ ಕೊರತೆ ಆಗಿರುವ ಅಂಶ. ಇದು ನೋಡಿರ್ತೀರಾ ನೀವು ಟಿವಿ ಅಥವಾ ನ್ಯಾಚುರಲ್ ಜಿಯೋಗ್ರಫಿ ಅಲ್ಲಿ ಇಲ್ಲಿ ಎಲ್ಲ ನೋಡಿರ್ತೀರಾ. ಒಂಥರ ಕಲರ್ ತರ ಇರುತ್ತೆ. ಅಥವಾ ನಿಮ್ಗೆ ಈ ಒಂದು ಜೋಗು ಅಂದ್ರೆ ನೀರಿರೋ ಜಾಗ, ನೀರೊಳಗೂ ಇರುತ್ತೆ ಒಂದೊಂದ್ಸಲ. ಅಲ್ಲಿ ಬರ್ತಕ್ಕಂಥ ಕೀಟಗಳು ಅಲ್ಲಿ ಹೋದ ತಕ್ಷಣ ಹಿಂಗ್ ಬಾಯಿ ತೊಳ್ಕೊಳುತ್ತೆ, ಹಿಂಗ್ ತಿನ್ಕೊಳ್ತೇವೆ. ಯಾಕೆ? ಏನಕ್ಕೆ ಕೊರತೆ? ಎಲ್ಲಿ ಏನ್ ಕೊರತೆ ಆಗಿರುತ್ತೆ? ಅಲ್ಲಿ ಗಂಧಕ ಇರಲ್ವಾ, ರಂಜಕ ಇರಲ್ವಾ, ಸಾರಜನಕ ಇರಲ್ವಾ, ಪೊಟ್ಯಾಷಿಯಂ ಇರಲ್ವಾ? ಇವನ್ ನಿಮ್ಗೆ ರಂಜಕನು ಸ್ವಲ್ಪ ಕಮ್ಮಿ ಇರುತ್ತೆ, ಅದಕ್ಕಿಂತ ಹೆಚ್ಚು ಜಾಸ್ತಿ ಸಾರಜನಕ ಕಮ್ಮಿ ಇರುತ್ತೆ. ಸಾರಿ, ಅರ್ಥ ಆಗ್ತಿಲ್ಲ? ನೈಟ್ರೋಜನ್. ಸೊ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಅಂದ್ರೆ ಅದನ್ನ ತಿಂದು ಜೀವ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಅದರಿಂದ ಅದಕ್ಕೆ ಸಾರಜನಕ ಸಿಗುತ್ತೆ ಅಂತ. ದಿಸ್ ಈಸ್ ಪ್ಲಾಂಟ್ಸ್ ಎಲ್ಲಿ ಬೆಳಿತವೆ ಅಂದ್ರೆ ಫ್ರಮ್ ಟ್ರಾಪಿಂಗ್ ಅಂಡ್ ಕನ್ಸ್ಯೂಮಿಂಗ್ ಇನ್ಸೆಕ್ಟ್ಸ್ ಲೈಕ್ ಪ್ರೋಟೋಜೋವಾ, ಆಂಥ್ರೋಪೋಡ್ಸ್. ದೇ ಗ್ರೋ ನೈಟ್ರೋಜನ್ ಡಿಫಿಷಿಯಂಟಿ ಸಾಯಿಲ್. ಓಕೆ, ಆ ಮಣ್ಣಿನಲ್ಲಿ ಆ ಒಂದು ಜೋಗು ಪ್ರದೇಶದಲ್ಲಿ ಸಾರಜನಕ ಇರಲ್ಲ ಅಂತ ಹೇಳಿ, ಹಾಗಾಗಿ ಇದರಿಂದ ತಗೊಳ್ತವೆ. ಸೊ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಉಸಿರಾಟ ಕ್ರಿಯೆಯಲ್ಲಿ ಈ ಕಣದಂಗಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಮತ್ತು ವಿಶೇಷವಾದ ಕ್ರಿಸ್ಟ್ ಎಂದು ಕರೆಯಲ್ಪಡುವ ರಚನೆ ಹೊಂದಿರುತ್ತವೆ. ನೋಡಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ಪ್ರಾಣಿ ಜೀವಕೋಶಗಳೆಲ್ಲ ಓದಿರೋ ಗೊತ್ತಿರುತ್ತೆ. ಕ್ರಿಸ್ಟೆ ಅಥವಾ ಕ್ರಿಸ್ಟ್ ಅಂತ ಏನ್ ಕರಿತೀವಿ, ಅಲ್ಲಿ ನಿಮ್ಗೆ ಗೊತ್ತಿದೆ ಪ್ರತಿಯೊಂದು ಸೆಲ್ಸ್ಗಳು ಕೂಡ ಉಸಿರಾಡ್ತಾ ಇರ್ತವೆ. ಓಕೆ, ಸೆಲ್ ಆರ್ಗಾನಿಕ್ಸ್ ಅಂತ ಪ್ರತಿಯೊಂದು ನಮ್ಗೆ ಸೆಲ್ಗಳು ಇರ್ತಾವಲ್ಲ. ಸೊ ಅದು ಎಲ್ಲಿರುತ್ತೆ ಅಂತ, ಕ್ರಿಸ್ಟೆ ಅಂತಕ್ಕಂಥದ್ದು ಎಲ್ಲಿರುತ್ತೆ ಅಂತ. ಗಾಲ್ಗಿನಲ್ಲಿರುತ್ತಾ, ಕ್ಲೋರೋಪ್ಲಾಸ್ಟ್ ನ ಹೊರಪದರಲ್ಲಿರುತ್ತಾ, ಮೈಟ್ರೋಕಾಂಡಿಯದ ಒಳಪದರಲ್ಲಿರುತ್ತಾ, ರಸದಾನಿಗಳ ಹೊರಪದರಲ್ಲಿರುತ್ತಾ, ವ್ಯಾಸ್ಕ್ಯುಲೋಸ್ ಅಂತ ಕರಿತೀವಿ. ಸೊ ರೈಟ್ ಆನ್ಸರ್ ಮೈಟೋಕಾಂಡಿಯದ ಒಳಪದರು. ಆಪ್ಷನ್ ಸಿ ಮಾತ್ರ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಮೈಟೋಕಾಂಡ್ರಿಯಾ ಓಪನ್ ಮಾಡಿದ್ರೆ ಇಲ್ಲಿದೆ ನೋಡಿ, ಇದು ದಿಸ್ ಸ್ಟ್ರಕ್ಚರ್ ಇದೆಯಲ್ಲ, ಇದು ದಿಸ್ ಇಸ್ ಕಾಲ್ಡ್ ಕ್ರಿಸ್ಟೆ ಅಂಡ್ ಇಟ್ ಈಸ್ ದೇರ್ ಇನ್ಸೈಡ್ ದ ಮೈಟ್ರೋಕಾಂಡ್ರಿಯಾ. Cristae are the folds that are inner membrane found within the mitochondria. What is mitochondria? Mitochondria is a ನಾವು ಪವರ್ ಹೌಸ್ ಅಂತ ಕರಿತೀವಿ. ಇಸ್ ರೆಫರ್ಡ್ ಟು ಆಸ್ ಪವರ್ ಹೌಸ್. ಯಾಕಂದ್ರೆ ಆಫ್ ದ ಸೆಲ್, ನಮ್ಮ ಜೀವಕೋಶಗಳ ಪವರ್ ಹೌಸ್ ಅಂತ ಕರಿತೀವಿ ಅಲ್ವಾ. ಯಾಕೆ? ದೇ ಆರ್ ರೆಸ್ಪಾನ್ಸಿಬಲ್ ಜನರೇಟಿಂಗ್ ಮೋಸ್ಟ್ ಆಫ್ ದ ಸೆಲ್ ಸಪ್ಲೈ ಆಫ್ ಅಡಿನೋಸಿನ್, ATP ಅಂತ ಕರಿತೀವಿ. ಅಥವಾ ನಾವು ಏನಂತ ಕರಿಬಹುದು, ಬೇಕಾದ ಸೋರ್ಸ್ ನಮ್ಗೆ ಒದಗಿಸ್ಕೊಡುತ್ತೆ ಅಂತ ಕರಿಬಹುದು ಅಲ್ವಾ ಸರ್. ಮೈಟೋಕಾಂಡ್ರಿಯಾ ಇಸ್ ದ ರೈಟ್ ಆನ್ಸರ್. ಯಾವುದು? ಒಳಪದರು, ಹೊರಪದರು ಅಲ್ಲ, ಒಳಪದರು. ಓಕೆ, ನೆಕ್ಸ್ಟ್ ಬರ್ತೀನಿ. ಇದು ಅಲ್ಟಿಮೇಟ್ ಕ್ವಶನ್. ಇದು ಇಲ್ಲಿ ತುಕ್ಕು ಹಿಡಿಯುವಿಕೆಗೆ ಉದಾಹರಣೆ ಅಲ್ಲ. ಕ್ವಶನ್ ಕರೆಕ್ಟ್ ನೋಡಿ. ತುಂಬಾ ಜನ ತಪ್ಪು ಗೊತ್ತಿರೋ ತಪ್ಪು ಮಾಡಿ ಬಂದಿರ್ತಾರೆ. ಯಾಕೆ? ಕ್ವಶನ್ ಓದಿರಲ್ಲ. ಎಕ್ಸಾಮ್ ಹೀಟ್ ಅಲ್ಲಿ ಕ್ವಶನ್ ಓದಿರಲ್ಲ. ನಾನು ಅದನ್ನೇ ಹೇಳ್ತೀನಿ. ಕ್ವಶನ್ ಒಂದ್ಸಲ ನಾಟ್ ಅಂತ ಇರುತ್ತೆ, ಅಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ಇರುತ್ತೆ, ಅದನ್ನ ನೋಡ್ಕೋಬೇಕು ಸ್ನೇಹಿತರೆ. ಓಕೆ, ಬೆಳ್ಳಿಯನ್ನು ಕೆಲ ತಾಸುಗಳಿಗೆ ತೆರೆದಿಟ್ಟರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇದೆಲ್ಲ ನಿಮ್ಗೆ ಹಾಗೂ ಡೈಲಿ ನೀವು ಮನೇಲಿದ್ರೆ
ಬೆಳ್ಳಿ ಚಿನ್ನದ ಬಗ್ಗೆ ಗೊತ್ತಿದ್ರೆ ಹೆಣ್ಮಕ್ಳು ಗೊತ್ತಿರುತ್ತೆ. ಓಕೆ, ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ಹಳೇದು ಅಥವಾ ದೇವ್ರ ಪೂಜೆ ಮಾಡ್ಬೇಕಾದ್ರೆ ತೆಗ್ದಿಡ್ತೀರಾ, ಆ ಟೈಮಲ್ಲಿ ಗೊತ್ತಿದ್ರೆ ಗೊತ್ತಿರುತ್ತೆ. ಬೆಳ್ಳಿಯನ್ನು ಕೆಲ ತಾಸುಗಳಿಗೆ ತೆರೆದಿಟ್ರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ, ಅಥವಾ ನೀವು ಕೈಲಿ ಉಂಗುರ ಹಾಕೊಂಡಿರೋ ಗೊತ್ತಿರುತ್ತೆ. ತಾಮ್ರವನ್ನು ಬಹಳ ಸಮಯದವರೆಗೆ ಗಾಳಿಗೆ ಅಥವಾ H2O ತೆರೆದಿಟ್ಟರೆ ನೀಲಿ ಅಥವಾ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಇದಂತೂ ಈಸಿ ಕ್ವಶನ್. ಯಾಕಂದ್ರೆ ತಾಮ್ರದ್ದು ಪ್ರತಿಯೊಬ್ಬರ ಮನೇಲಿ ಹಳೇದು ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ. ಯೂಸ್ ಮಾಡಿಲ್ಲ ಅಂದ್ರೆ ಹಂಗೆ ಇಟ್ಟಿದ್ರೆ ಅದ್ರ ಸುತ್ತ ಒಂಥರ ನಿಮಗೆ ಹಸಿರು ಕಲರ್ ಇರುತ್ತೆ ಅಲ್ವಾ. ಇದು ಕರೆಕ್ಟಾ? ಎಸ್, ಇದು ಕರೆಕ್ಟ್. ಕಬ್ಬಿಣವನ್ನು ಬಹಳ ಸಮಯದ ತೇವಾಂಶಕ್ಕೆ ತೆರೆದ್ರೆ ಕಂದು ಬಣ್ಣಕ್ಕೆ ಬರುತ್ತೆ. ಹೌದು, ಕರಪ್ಷನ್ ಆಗುತ್ತೆ. ಕಂದು ರೆಡಿಶ್ ಕಂದು ಅಲ್ವಾ ಸರ್? ಕರೆಕ್ಟು. ನೀರು ತೇವಾಂಶಕ್ಕೆ ತೆರೆದಿಟ್ರೆ ಜಲರಹಿತ ತಾಮ್ರದ ಸಲ್ಫೇಟ್ ಬಿಳಿಯ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಹೌದು, ಇದು ಕರೆಕ್ಟ್ ಇದೆ. ದಿಸ್ ಇಸ್ ಕರೆಕ್ಟ್. ಇದು ಕರೆಕ್ಟ್. ಹಂಗಾರೆ ತಪ್ಪು ಯಾವುದು? ಇಲ್ಲಿ ಯಾವ್ದು ತಪ್ಪು ಅಂತ ಹೇಳ್ಬೇಕು. ನೆಗೆಟಿವ್ ಸ್ಟೇಟ್ಮೆಂಟ್ ಇದು. ನೆಗೆಟಿವ್ ಸ್ಟೇಟ್ಮೆಂಟ್. ತಪ್ಪು ಯಾವುದು? ಇದು ಕರೆಕ್ಟ್. ಬಟ್ ತಪ್ಪು ಯಾವುದು? ಆಪ್ಷನ್ 4 ತಪ್ಪು. ಯಾಕೆ ತಪ್ಪು ಸರ್ ಇದು ಅಂದ್ರೆ, ಇಲ್ಲಿ ಏನ್ ಕೊಟ್ಟಿದ್ದಾನೆ? ತುಕ್ಕು ಹಿಡಿಯುವಿಕೆಗೆ ಉದಾಹರಣೆ ಎಲ್ಲ ಅಂತ ಕೊಟ್ಟಿರೋದು. ಇದೆಲ್ಲ ಕರೆಕ್ಟ್ ಆಪ್ಷನ್. ಆದ್ರೆ ಆಪ್ಷನ್ 4 ಅಲ್ಲಿ ಏನಾಗುತ್ತೆ? ಇದು ತುಕ್ಕು ಹಿಡಿಯೋದಲ್ಲ. ಈ ಪ್ರೋಸೆಸ್, ಕಲರ್ ಏನ್ ಚೇಂಜ್ ಆಗುತ್ತಲ್ಲ, ಇದು ಕೆಮಿಕಲ್ ರಿಯಾಕ್ಷನ್ಸ್ ಇಂದ ಆಗ್ತಕ್ಕಂಥದ್ದು. ಬೇರೆ ಅಂದ್ರೆ ಹೈಡ್ರೇಷನ್ ಅಂತ ಕರಿತೀವಿ. ಇದು ಕೆಮಿಕಲ್. ಬಟ್ ಇಲ್ಲಿ ಏನಾಗುತ್ತೆ? ಇಲ್ಲಿ ಆಕ್ಸಿಡೇಷನ್ ಆಗುತ್ತೆ, ಆಕ್ಸೈಡ್ಸ್ ಆಗುತ್ತೆ. ಈ ಮೂರಲ್ಲಿ ಏನಾಗುತ್ತೆ? ರಸ್ಟಿಂಗ್ ಆಫ್ ಐರನ್, ಓಕೆ, ರೆಡ್ ಐರನ್ ಆಕ್ಸೈಡ್ ಗಳಾಗ್ತವೆ, ಬ್ಲಾಕ್ ಸಿಲ್ವರ್ ಸಲ್ಫೈಡ್ಸ್ ಗಳ ಆಕ್ಸಿಡೇಷನ್ಸ್ ಆಗುತ್ತೆ. ಓಕೆ, ಆದ್ರೆ ಇಲ್ಲಿ ಏನಾಗುತ್ತಲ್ಲ, ಈ ಒಂದು ಇದರಲ್ಲಿ ಹೈಡ್ರೇಷನ್ ಆಗುತ್ತೆ. ಅಬ್ಸಾರ್ಬಿಂಗ್ ವಾಟರ್ ಮಾಲಿಕ್ಯೂಲ್ ಹೈಡ್ರೇಷನ್, ಬೇರೆ ರೀತಿಯಾದ ಪ್ರೋಸೆಸ್ ಆಗುತ್ತೆ. ಹಾಗಾಗಿ ಅದನ್ನ ತುಕ್ಕು ಹಿಡಿಯುವಿಕೆಗೆ ಅಂತ ಕರೆಯಲ್ಲ ಇದು. ಸೊ ಆಪ್ಷನ್ 4 ಮಾತ್ರ ಇಸ್ ದ ರೈಟ್ ಆನ್ಸರ್. ಓಕೆ, ನೆಗೆಟಿವ್ ಸ್ಟೇಟ್ಮೆಂಟ್. ತಪ್ಪು ಯಾವುದು? ಆಪ್ಷನ್ 4. ಕ್ವಶನ್ ಕೇಳಿರೋದೇನೋ ತುಕ್ಕು ಹಿಡಿಯುವಿಕೆ ಉದಾಹರಣೆ ಎಲ್ಲ ಅಂತ. ಫೈನ್ ಸರ್, ನೆಕ್ಸ್ಟ್ ಬರ್ತದೆ. ಓಕೆ, ಬಯೋಕೆಮಿಕಲ್ಸ್ ಬಗ್ಗೆ ಕೊಟ್ಟಿದ್ದಾನೆ, ಬಯೋಮಾಲಿಕ್ಯೂಲ್ಸ್ ಬಗ್ಗೆ, ಆರ್ಗ್ಯಾನಿಕ್ ಇವೆಲ್ಲ ಮಾಡಿದೀವಿ. ಇವೆಲ್ಲ ನೋಡಿ, ಐ ಥಿಂಕ್ಸ್ ವಿಡಿಯೋ ನಂಬರ್ ನಿಮಗೆ 12 ಇರಬೇಕು. ನಾವು ಈ ಒಂದು ಸೀರೀಸ್ ಅಲ್ಲೇ ನೋಡಿಬೇಕಾರೆ ಅದ್ರಲ್ಲಿ ಹೇಳಿದ್ವಿ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು, ಬಯೋಮಾಲಿಕ್ಯೂಲ್ಸ್ ಅದರಲ್ಲಿ ಏನೇನಿರುತ್ತೆ. ಓಕೆ, ಮಾನೋಸ್ಯಾಕರೈಡ್ಸ್ ಇಲ್ಲಿ ಉದಾಹರಣೆ ಒಂದಿದೆ ಇದರಲ್ಲಿ ಆಪ್ಷನ್ ಅಲ್ಲಿ. ಒಂದಿಸಿ ಬರೀಬೇಕು. ಪ್ರೋಟೀನ್ ಅಂದ್ರೆ ಏನು ಇದಂತೂ ಗೊತ್ತಿರುತ್ತೆ. ಕೆರೆಟಿನ್ ಅಂದ್ರೆ ಏನು ಹೇಳ್ತೀರಾ? ಕೆರೆಟಿನ್ ಕಪ್ಪು ಕಲರ್. ಅದೇ ನಿಮಗೆ ಈ ಸ್ಕಿನ್ ಔಟ್ ಸೈಡ್ ತಲೆ ಕೂದಲಿಗೆ ಏನಂತೀವಿ ಅದನ್ನ? ಎಸ್, ಪ್ರೋಟೀನ್. ಅದೇ ಆಗ್ತಿಲ್ಲ ಅಂದ್ರೆ ಪ್ರೋಟೀನ್ ಕೊಡ್ತಾರೆ ನಿಮಗೆ ಹೋದ್ರೆ ಡಾಕ್ಟರ್ ಹತ್ರ. ಓಕೆ, ಅದು ಗೊತ್ತಾಗ್ಲಿಲ್ವಾ? ನಾನು ನಿಮ್ಗೆ ಹೇಳ್ದೆ ರೈಬೋಸ್ ಡೈಆಕ್ಸಿರೈಬೋಸ್ ಇದೇನು? ಇಟ್ ಈಸ್ ಎ ಕಾರ್ಬೋಹೈಡ್ರೇಟ್ಸ್. ಪ್ರೊಜೆಸ್ಟ್ರಾನ್ ಅಂತ ಗೊತ್ತಿರುತ್ತೆ. ಪ್ರೊಜೆಸ್ಟ್ರಾನ್ ಏನು? ಪ್ರೆಗ್ನೆನ್ಸಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಇದು ಪೀರಿಯಡ್ಸ್ ನ ಸೈಕಲ್ಸ್ ನ ಕರೆಕ್ಟ್ ಆಗಿ ಮಾಡಿ ಓವಲ್ ಇಂದ ಎಜಾಕ್ಯುಲೇಷನ್ ಅಂದ್ರೆ ಪ್ರೆಗ್ನೆನ್ಸಿಗೆ ಜೀವ ಒಂದು ನಿಮ್ಮ ಇದನ್ನ ರೆಡಿ ಮಾಡ್ತಕ್ಕಂಥ ಒಂದು ಸ್ಟೆರಾಯ್ಡ್ ಹಾರ್ಮೋನು ಪ್ರೊಜೆಸ್ಟಿರೋನ್ ಅಂತ ಕರಿತೀವಿ. ಇನ್ನು ರೈಬೋಫ್ಲಾವಿನ್ ಇಸ್ ವಿಟಮಿನ್ B2 ನಾನು ಏನಂತೀವಿ? B2 B12. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್? ರೈಬೋಫ್ಲಾವಿನ್ ಆರ್ ವಿಟಮಿನ್ B2 ಇಟ್ ಈಸ್ ದೇರ್ ಇನ್ ರೆಡ್ ಬ್ಲಡ್ ಸೆಲ್ಸ್ ಫಾರ್ಮೇಶನ್ಸ್ಗೆ, ಮೆಟಾಬಾಲಿಸಮ್ಸ್ಗೆ, ಫಂಕ್ಷನ್ಸ್ಗೆಲ್ಲ ಇಂಪಾರ್ಟೆಂಟ್. ಇದು ಎಲ್ಲಿರುತ್ತೆ? ನಮಗೆ ಹೆಗ್ಸಲ್ ಸಿಗುತ್ತೆ, ಮೀಟಲ್ ಸಿಗುತ್ತೆ, ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಸಿಗುತ್ತೆ. ಓಕೆ, ಗ್ರೀನ್ ಲೀಫ್ ಅಲ್ಲಿ ಸಿಗುತ್ತೆ. ರೈಬೋಸ್ ಮಾನೋಸ್ಯಾಕರೈಡ್ಸ್, ಇದು ಸಿಂಪಲ್ ಶುಗರ್. ಇವೆಲ್ಲ ನಾವು ನೋಡಿ ಇವೆಲ್ಲ ಮಾಡಿದ್ವಿ. ಆರ್ಗಾನಿಕ್ ಮಾಲಿಕ್ಯೂಲ್, ಕಾರ್ಬೋಹೈಡ್ರೇಟ್ಸ್, ಮಾನೋಸ್ಯಾಕರೈಡ್ಸ್, ಅದರಲ್ಲಿ ಬೇರೆ ಏನೇನು ಬರುತ್ತೆ, ಲಿಪಿಡ್ಸ್ ಅಂದ್ರೆ ಏನು, ಇದ್ರ ಬಗ್ಗೆನೇ ಕೇಳ್ಬೋದು. ಮಾನೋಮರ್ಸ್ ಅಂದ್ರೆ ಏನು, ಪಾಲಿಮರ್ಸ್ ಅಂದ್ರೆ ಏನು, ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಈಗ ಮಾನೋಸ್ಯಾಕರೈಡ್ ಇಸ್ ಮಾನೋಮರ್, ಇವೇನ್ ಬೇಕಾದ್ರೆ ಕೇಳ್ಬೋದು. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಮಾಡಿದ್ವಿ ನಾವು ಪ್ರೀವಿಯಸ್. ನಾ ಹೇಳ್ತಾ ಇದ್ನಲ್ಲ, ದಯವಿಟ್ಟು ಅದಕ್ಕೆ ಹೇಳ್ತಾ ಇರೋದು, ಅವೆಲ್ಲ ವಿಡಿಯೋಸ್ ನೋಡಿ ಸ್ನೇಹಿತರೆ. ಎಕ್ಸಾಮ್ ಇನ್ ಹತ್ರ ಇದೆ. ಓಕೆ, ಅಂಡ್ ಕೆರಾಟಿನ್ ಬಗ್ಗೆ ಹೇಳ್ತಾ ಇದೆ. ಇಟ್ ಈಸ್ ಎ ಫಿಬ್ರಲಸ್ ಸ್ಟ್ರಕ್ಚರ್ ಇರುತ್ತೆ. ಅದು ಪ್ರೋಟೀನ್ಸ್, ಅದು ದೇ ಆರ್ ಕೀ ಬಿಲ್ಡಿಂಗ್ ಬ್ಲಾಕ್ಸ್ ಫಾರ್ ಹೇರ್ಗೆ, ನೇಲ್ಸ್ಗೆ, ಫೆದರ್ಸ್, ಈ ತರದಕ್ಕೆ. ಏನು ನಾವು ಡೆಡ್ ಸೆಲ್ಸ್ ಗಳಂತ ಕರಿತೀವಿ. ನಮ್ಮ ಈಗ ಸ್ಕಿನ್ ನಮ್ಮ ಇದು ಹೇರ್ ಡೆಡ್ ಸೆಲ್ ಅಂತಾನೆ ಕರೆಯೋದು. ಉಗುರುಗಳನ್ನ ಡೆಡ್ ಸೆಲ್ ಅಂತ ಕರಿತೀವಿ ಅಲ್ವಾ ಸರ್? ಪಾದದ ಕೆಳಗಿರುತ್ತಲ್ಲ ಅದನ್ನು ಕೂಡ ಡೆಡ್ ಸೆಲ್ ಅಂತ ಕರಿತೀವಿ. ಫೈನ್. ಸೊ ಇವೆಲ್ಲ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಇನ್ನು ಪ್ರೊಜೆಸ್ಟಿರಾನ್ ಬಗ್ಗೆ ಹೇಳಿದೆ, ಕ್ರೂಷಿಯಲ್ ಸ್ಟೆರಾಯ್ಡ್ ಹಾರ್ಮೋನು mainly produced by the ovaries. They regulate the menstrual cycle and support pregnancy by preparing the uterus. So option 3 is the right answer. Okay, next question ಹೋಗೋಣ ಬನ್ನಿ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಓಕೆ, ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ಕಿರಣಗಳ ವಕ್ರೀಭವನವು ಕಾರ್ನಿಯಾದ ಹೊರಮೇಲ್ಮೈನಲ್ಲಿ ಉಂಟಾಗುತ್ತದೆ. ಓಕೆ, ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಪಾಪೆ ನಿಯಂತ್ರಿಸುತ್ತದೆ. ಕಣ್ಣಿನ ಮಸೂರವು ವಸ್ತುವಿನ ಮಿಥ್ಯ ಪ್ರತಿಬಿಂಬವನ್ನು ಅಕ್ಷಿಪಟಲದ ಮೇಲೆ ಉಂಟು ಮಾಡುತ್ತದೆ. ಯಾವ ಹೇಳಿಕೆಗಳು ಇದು ಸರಿಯಾಗಿದೆ? ಅಲ್ಟಿಮೇಟ್ ಕ್ವಶನ್.
ಕಣ್ಣಿನ ಸ್ಟ್ರಕ್ಚರ್ ಬಗ್ಗೆ ಗೊತ್ತಿರಬೇಕು. ಅನಾಟಮಿ ಆಫ್ ಐ ಗೊತ್ತಿದ್ರೆ ಇದು ಈಸಿಯಾಗಿ ಹೇಳ್ಬೋದು ನೀವು. ಅನಾಟಮಿ ಆಫ್ ಐ, ಇವನ್ ಅನಾಟಮಿ, ಬಾಡಿ ಅನಾಟಮಿನ ತಿಳ್ಕೋಬೇಕು ಸ್ನೇಹಿತರೆ. ಇದೆಲ್ಲ ಸೈನ್ಸ್ ಪ್ರಿಪೇರ್ ಆಗ್ತಿರೋರು. ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ಕಿರಣಗಳು ವಕ್ರೀಭವನದ ಕಾರ್ನಿಯಾದ ಮೇಲೆ ಹೊರಮೆ ಮೇಲೆ ಉಂಟಾಗುತ್ತೆ. ಅಂದ್ರೆ ರಿಫ್ರಾಕ್ಷನ್ ಆಫ್ ಲೈಟ್ ಎಲ್ಲಿ? ಕಾರ್ನಿಯಾದಲ್ಲಿ. ಎಸ್, ಐ ವಿಲ್ ಶೋ ಯು. ಫಸ್ಟ್ ಐ ವಿಲ್ ಕಮ್ ಟು ಹಿಯರ್. ಎಲ್ಲಿದೆ ಕಾರ್ನಿಯಾ ಇದು. ಓಕೆ, ಕಣ್ಣಿನ ಹೊರದಲ್ಲಿ ಇರುತ್ತಲ್ಲ ಅದು ಕಾರ್ನಿಯಾ. ಪುಪಿಲ್ ಅಂತಕ್ಕಂಥದ್ದು ಇದು ಸಣ್ಣದಾದ ಪೋರ್ಷನ್ ಎಲ್ಲಿದೆ ನೋಡಿ. ಓಕೆ, ಐರಿಸ್ ನಿಮ್ಗೆ ಕಲರ್, ಕಣ್ಸುತ್ತ ಕಲರ್ ಇರುತ್ತಲ್ಲ, ದಟ್ ಇಸ್ ಕಾಲ್ಡ್ ಐರಿಸ್. ಇಲ್ಲಿದೆ ನೋಡಿ ಐರಿಸ್. ಓಕೆ, ಸೊ ಇವೆಲ್ಲ ಪುಪಿಲ್ ಗೊತ್ತಿರಬೇಕು, ಲೆನ್ಸ್ ಗೊತ್ತಿರಬೇಕು, ಐರಿಸ್ ಗೊತ್ತಿರಬೇಕು, ಕಾರ್ನಿಯಾ ಅಂದ್ರೆ ಏನ್ ಗೊತ್ತಿರಬೇಕು. ಸೊ ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ರೆಟಿನಾ ಅಂದ್ರೆ ಯಾವುದು ಅಂತ ಗೊತ್ತಿರಬೇಕು. ಯಾಕಂದ್ರೆ ರಿಫ್ರಾಕ್ಷನ್ ಆಫ್ ಲೈಟ್ ಅಕ್ಕರ್ಸ್ ಇಂದ ಕಾರ್ನಿಯಾ ಹೊರಗಡೆ. ಓಕೆ, ಅಂಡ್ ಪುಪಿಲ್, ಇಲ್ಲಿ ಎರಡನೇ ಆಪ್ಷನ್ ಏನಿದೆ ನೋಡಿ, ಕಣ್ಣಿನ ಒಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಪಾಪೆ ಹೌದು, ಪುಪಿಲ್ ನಿಯಂತ್ರಿಸುತ್ತೆ. ಇದು ಪುಪಿಲ್. ಹೌದು ಸರ್. ಅಂದ್ರೆ ನಿಮ್ಗೆ ತುಂಬಾ ಬೆಳಕು ಬಂದ್ರೆ, ಈಗ ವೆಹಿಕಲ್ ಬೆಳಕು ಬಂದ್ರೆ ಸಡನ್ ಆಗಿ ಹೈ ಬೀಮ್ ಅಥವಾ ಸೂರ್ಯನ ಕಿರಣ ನೋಡಕ್ ಹೋದ್ರೆ ಕಣ್ಣು ಮುಚ್ಕೊಳಕ್ ಹೋಗುತ್ತೆ. ಓಕೆ, ಅದೇ ಕಮ್ಮಿ ಬೆಳಕಿದ್ರೆ ಕಣ್ಣು ಹಿಂಗ್ ಅಗ್ಲಿಸ್ತೀರ ಜಾಸ್ತಿ. ಯಾಕೋ ಕಣ್ಣು ಏನೋ ಕತ್ಲೆ ಇದೆ ಅಂತ ಕಣ್ಣಿನ ಜಾಸ್ತಿ. ಸೊ ಇದು ಪುಪಿಲ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ದ ಐಸ್, ಚೇಂಜಿಂಗ್ ಇಟ್ಸ್ ಸೈಜ್. ಓಕೆ, ಜಾಸ್ತಿ ಬ್ರೈಟ್ ಇದೆ ಕಣ್ಣಿಗೆ ಮುಚ್ತೀರಾ, ಸ್ಮಾಲರ್ ಬ್ರೈಟ್ ಲಾರ್ಜ್ ಡಿಮ್ ಇದ್ರೆ ಕಣ್ಣನ್ನ ಸ್ವಲ್ಪ ಎನ್ಲಾರ್ಜ್ ಆಗುತ್ತೆ. ಓಕೆ, ಎಸ್, ದಿಸ್ ಆಪ್ಷನ್ ಕರೆಕ್ಟ್, ದಿಸ್ ಆಪ್ಷನ್, ಬಟ್ ದಿಸ್ ಆಪ್ಷನ್ ಇಸ್ ರಾಂಗ್. ಕಣ್ಣಿನ ಮಸೂರ ವಸ್ತುವಿನ ಮಿಥ್ಯ ಪ್ರತಿಬಿಂಬ ಅಲ್ಲ. ಇಟ್ ಇಸ್ ಅ ವರ್ಚುವಲ್ ಇಮೇಜ್ ಆಬ್ಜೆಕ್ಟ್ ಆಫ್ ರೆಟಿನಾ ಅಲ್ಲ. ಇಟ್ ಈಸ್ ಎ ಇನ್ವರ್ಟೆಡ್ ಇಮೇಜ್ ಅಂತ ಕರಿತೀವಿ. ಸೊ ಹಾಗಾಗಿ ಎ ಅಂಡ್ ಬಿ ಓನ್ಲಿ ಇಸ್ ದ ರೈಟ್ ಆನ್ಸರ್. ಎ ಮತ್ತೆ ಬಿ ಮಾತ್ರ ಕರೆಕ್ಟ್. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇನ್ವರ್ಟೆಡ್ ಇಮೇಜ್ ಕಾಣುತ್ತದೆ ಒಳಗಡೆ ರೆಟಿನಾ. ಓಕೆ, ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಅಂತ ಕರಿತೀವಿ, ನಾಟ್ ವರ್ಚುವಲ್ ಇಮೇಜ್. ಫೈನ್, ಅರ್ಥ ಆಗ್ತಿದೆಯಲ್ಲ ಸರ್? ಎ ಅಂಡ್ ಬಿ ಮಾತ್ರ ಇಲ್ಲಿ ಕರೆಕ್ಟ್ ಆನ್ಸರ್. ಫೈನ್ ಸರ್, ನೆಕ್ಸ್ಟ್ ಬರ್ತದೆ. ದೇಹದ ವಿದ್ಯುದ್ದಾವೇಶನ ಪರೀಕ್ಷಿಸಲು ಬಳಸುವ ಸಾಧನ. ಡಿವೈಸ್ ಯೂಸ್ ಟು ದ ಟೆಸ್ಟ್ ಅ ಚಾರ್ಜ್ ಆಫ್ ಎ ಬಾಡಿ. ಇದೆಲ್ಲ ನೀವು ನೋಡಿರ್ತೀರ, ಮ್ಯಾಗ್ನೆಟ್ ಅಥವಾ ಹಿಂಗೆಲ್ಲ ಉಜ್ಜಿಂಗ್ ರಬ್ ಮಾಡಿದಾಗ ಹಿಂಗೆ ಎಲ್ಲ ಇದಾಗುತ್ತೆ. ಅಂದ್ರೆ ಚಾರ್ಜ್ ಪಾರ್ಟಿಕಲ್ ಇದೆಯೋ ಅಂದಾಗ ಅದು ಅಟ್ರಾಕ್ಷನ್, ರಿಪಲ್, ಇವೆಲ್ಲ ನಿಮ್ಗೆ ಬೇಸಿಕ್ ಥಿಂಗ್ಸು. ಅದನ್ನ ನಾವು ಯಾವ ಒಂದು ಇದರಿಂದ ಕಂಡುಹಿಡ್ತೀವಿ ಅಂದ್ರೆ ಎಕ್ಸ್ಪೆರಿಮೆಂಟ್ ಇದೆ ಅದು. ಸಾರಿ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತಲ್ವೇ ಅಲ್ಲ, ಮೈಕ್ರೋಸ್ಕೋಪ್ ಏನೋ ಸಣ್ಣದು ಯೂಸ್ ಮಾಡಕ್ಕೆ ತಾವು ಕಂಡುಹಿಡಿಯೋದನ್ನ. ಪೆರಿಸ್ಕೋಪ್ ಎಲ್ಲಿ ಯೂಸ್ ಮಾಡ್ತೀವಿ? ಪೆರಿಸ್ಕೋಪು ನೀವು ಸಬ್ಮರೀನ್ ಗಳಲ್ಲಿ ಯೂಸ್ ಮಾಡ್ತೀವಿ. 45 ಡಿಗ್ರಿ ಇಲ್ಲೊಂದು ಲೆನ್ಸ್ ಇರುತ್ತೆ, ಇಲ್ಲಿ ಕಣ್ಣಿಂದ ನೋಡ್ತಾ ಇರ್ತೀವಿ ಇಲ್ಲಿಂದ ಅಲ್ಲ ಸರ್. ಸಬ್ಮೆರಿನ್ ಗಳಲ್ಲಿ ನೀವು ನೀರ್ ಕೆಳಗಿರುತ್ತೆ, ಮೇಲ್ಗಡೆ ನೋಡ್ಬೇಕಂದ್ರೆ ಈ ತರ ಒಂದು ಆಪ್ಷನ್ ಮೇಲ್ಗಡೆ ಬಂದಿರುತ್ತೆ. ಇಲ್ಲಿಂದ ಅದು ಇಲ್ಲಿ ರಿಫ್ಲೆಕ್ಷನ್ ಆಗಿ ಇಲ್ಲಿಗೆ ಬಂದು, ಓಕೆ, ಇಲ್ಲಿಂದ ಇಲ್ಲಿ ರಿಫ್ಲೆಕ್ಷನ್ ಆಗಿ ನಿಮ್ಗೆ ಇಲ್ಲಿರೋದು ಏನು ಅಂತ ಕಾಣುತ್ತೆ. ದಟ್ ಈಸ್ ಕಾಲ್ಡ್ ಪೆರಿಸ್ಕೋಪ್. ಎಲೆಕ್ಟ್ರೋಸ್ಕೋಪ್, ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎಲೆಕ್ಟ್ರೋಸ್ಕೋಪ್. ಕೆಲಿಡೋಸ್ಕೋಪ್ ಅಂದ್ರೇನು? ಚಿಕ್ಕ ಮಕ್ಳಿಗೆ ಆಟ ಆಡ್ಬೇಕಾರಲ್ಲ, ಅದೊಂಥರ ಮಾಡಿ ಒಳಗಡೆ ಒಂದು ಲೆನ್ಸ್ ಇಟ್ಟು ರಿಫ್ಲೆಕ್ಷನ್ಸ್ ಬಗ್ಗೆ ಅವ್ರಿಗೆ ತಿಳ್ಸಕ್ಕೆ ನಾವು ಯೂಸ್ ಮಾಡ್ತೀವಿ. ಅದನ್ನ ಹೆಂಗ್ ರಿಫ್ಲೆಕ್ಟ್ ಆಗುತ್ತೆ ಏನು ಅಂತೇಳಿ. ಸೊ ಇದು ನಿಮ್ಗೆ ಸ್ಕೂಲ್ಗಳಲ್ಲೂ ಚಿಕ್ಕ ಮಕ್ಳಿಗೆ ಮಾಡ್ತಾರೆ, ಅಥವಾ ಇದು ಆನ್ಲೈನ್ ನಲ್ಲಿ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಕೋಬಹುದು. ಓಕೆ, ಇದು ಓಕೆ. ಈಗ ಎಲೆಕ್ಟ್ರೋಸ್ಕೋಪ್ ಅಂದ್ರೇನು ನಾನು ನಿಮಗೆ ಹೇಳಿದೆ. ಅಲ್ಯೂಮಿನಿಯಂ ಫಾಯಿಲ್ ಇದೆ, ಇಲ್ಲೊಂದು ಕ್ಲಿಪ್ ಇದೆ. ಓಕೆ, ಪೇಪರ್ ಕ್ಲಿಪ್, ಒಂದು ಮೆಟಲ್ದು. ಓಕೆ, ನೆಕ್ಸ್ಟ್ ಏನಾದ್ರು ಪಾಸಿಟಿವ್ ಚಾರ್ಜ್ ಗ್ಲಾಸ್ ರಾಡ್ ನ ತಂದು ಇಲ್ಲಿಟ್ರೆ ಆಗ ಅದೇನಾಗುತ್ತೆ, ಇದು ಇದಾಗುತ್ತೆ, ಅಂದ್ರೆ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ, ಅಂದ್ರೆ ಇದರಲ್ಲಿ ಚಾರ್ಜ್ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಸ್ಕೋಪ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಬರ್ತೀನಿ. ಇದು ನೋಡಿ, ಇದು ಎಂತ ಕ್ವಶನ್ಸ್ ಕೇಳಿದಾನೆ ಅಂದ್ರೆ ಇದು ಏನಾದ್ರು ಸುದ್ದಿ ಇರುತ್ತೆ ಅದಕ್ಕೆ ಕೇಳ್ತಾನೆ ಅಷ್ಟೇ. ಒಂದಷ್ಟು ಬ್ಯಾನ್ ಮಾಡೋದು ಇದೆ, ಅದು ಬ್ಯಾನ್ ಇನ್ ದ ಸೆನ್ಸ್ ಇದು ಸರಿಯಲ್ಲ ಅಂತ ಹೇಳಿದ್ರು ಮೆಡಿಸಿನ್ಸ್ ಬಗ್ಗೆ ಅಲ್ವಾ, ಅದಕ್ಕೆ ಈ ತರ ಕ್ವಶನ್ಸ್ ಬರುತ್ತೆ. ಇಲ್ಲಿ ಅವನೇ ಜೋಡಿ ಮಾಡ್ಕೊಟ್ಟಿದ್ದಾನೆ, ಎಷ್ಟು ಜೋಡಿ ಸರಿಯಾಗಿದೆ ಹೇಳಬೇಕು, ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಹೇಳಬೇಕು. ಅನಾಲ್ಜೆಸಿಕ್ಸ್ ಅಂತಕ್ಕಂಥದ್ದು ಉದಾಹರಣೆ. ವಾಟ್ ಈಸ್ ಅನಾಲ್ಜೆಸಿಕ್ಸ್ ಅಂದ್ರೆ ಏನು? ವಿಚ್ ಟೈಪ್ ಆಫ್ ಮೆಡಿಸಿನ್ ಅದು? ಆಂಟಿಬಯೋಟಿಕ್ಸ್ ಅಂದ್ರೆ ಗೊತ್ತಿಲ್ಲ ನಿಮ್ಗೆ. ಓಕೆ, ಟೆಟ್ರಾಸೈಕ್ಲಿನ್ಸ್ ಆಂಟಿಬಯೋಟಿಕ್, ಎಸ್ ದಿಸ್ ಇಸ್ ಕರೆಕ್ಟ್. ಟ್ರ್ಯಾಂಕ್ಯುಲೈಸರ್ಸ್ ಅಂದ್ರೇನು? ಅಲ್ಪ್ರೊಜೊಲೋಮ್ ಅಂತಕ್ಕಂಥದ್ದು ಅದಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾನೆ. ಅನಾಲ್ಜೆಸಿಕ್ಸ್ಗೆ ಆಸ್ಪಿರಿನ್ ಉದಾಹರಣೆ ಕೊಟ್ಟಿದ್ದಾನೆ. ಆಂಟಿ ಡಿಪ್ರೆಸೆಂಟ್ಸ್ಗೆ ಕ್ಲೋರೋಕ್ವಿನ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಯಾವ ಆಪ್ಷನ್ಸ್ ಸರಿ ಅಂತ ಹೇಳಬೇಕು. ಫಸ್ಟ್ ಇದ್ರ ಬಗ್ಗೆ ಹೇಳ್ಬೋಣ. ಅನಾಲ್ಜೆಸಿಕ್ಸ್ ಅಂತಕ್ಕಂಥದ್ದು ಏನಿದೆ, ಪೇನ್ ರಿಲೀವಿಂಗ್ ಡ್ರಗ್. ಆಸ್ಪಿರಿನ್ ಆಗಿರ್ಬೋದು, ನಾವು ಪ್ಯಾರಾಸಿಟಮಾಲ್ ತಗೋತೀವಿ, ಓಕೆ, ಬ್ರೂಫೆನ್ ತಗೋತೀವಿ. ಸೊ ಇವೆಲ್ಲ ಏನಿದೆ ಇನ್ಫ್ಲಮೇಟರಿ ಡ್ರಗ್ ಅಂತ ಕರಿತೀವಿ. ಇಟ್ ಇಸ್ ಅ ಪೇನ್ ರಿಲೀಫಿಂಗ್ ಡ್ರಗ್ ಅಂತ. ಟ್ರ್ಯಾಂಕ್ಯುಲೈಸರ್ಸ್ ಅಂತಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಮೇಲೆ ಅದು ಕಾಮ್ ಮಾಡ್ತಕ್ಕಂಥದ್ದು, ಅಂದ್ರೆ
ಟೆನ್ಷನ್ಸ್ ಆದಾಗ, ಆಂಗ್ಸಿಟಿ ಬಂದಾಗ, ಸೊ ಈ ತರದ ಇದ್ದಾಗ ಯೂಸ್ ಮಾಡ್ತಕ್ಕಂಥದ್ದು ಅಲ್ಪ್ರಜೋಲಮ್ ಇಸ್ ದ ಟೈಪ್ ಆಫ್ ಮೆಡಿಸನ್ ಅದರದ್ದು. ಓಕೆ, ಟ್ರಾಂಕ್ಯುಲೈಸರ್ಸ್ ಅಂತ ಕರಿತೀವಿ. ಇನ್ನು ಆಂಟಿ ಡಿಪ್ರೆಸೆಂಟ್ಸ್ ಅಂತಂದ್ರೆ ಏನು? ಆಂಟಿ ಡಿಪ್ರೆಸೆಂಟ್ಸ್ ಅಂತಂದ್ರೆ ಡಿಪ್ರೆಷನ್ ನ ಟ್ರೀಟ್ ಮಾಡಕ್ಕೆ, ಡಿಪ್ರೆಸೆಂಟ್ಸ್ ಅಂತ ಇಲ್ಲೇ ಕೊಟ್ಟಿದ್ದ, ಡಿಪ್ರೆಷನ್ ಟ್ರೀಟ್ ಮಾಡಕ್ಕೆ, ಡಿಪ್ರೆಷನ್ ಅಲ್ಲಿ ಇದ್ದವ್ರನ್ನ ಟ್ರೀಟ್ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಆನ್ಸೈಟಿ, ಡಿಪ್ರೆಷನ್ ಟ್ರೀಟ್ ಮಾಡಕ್ಕೆ. ಅದರಲ್ಲಿ ನಮಗೆ ಇಲ್ಲಿ ಏನ್ ಕೊಟ್ಟಿದ್ದಾನೆ ಇಲ್ಲಿ ನೋಡಿ, ಆಂಟಿ ಡಿಪ್ರೆಸೆಂಟ್ ಕ್ಲೋರೋಕ್ವಿನ್ ಅಂತ ಕೊಟ್ಟಿದ್ದಾನೆ. ದಿಸ್ ಇಸ್ ರಾಂಗ್. ಈ 3 ಕರೆಕ್ಟ್ ಇದೆ, ನಾನು ತೋರಿಸ್ತೇನೆ ನಿಮಗೆ. ಕ್ಲೋರೋಕ್ವಿನ್ ಇಸ್ ಎ ಪ್ರಿವೆನ್ಷನ್ ಟ್ರೀಟ್ಮೆಂಟ್ ಸರ್ಟನ್ ಟೈಪ್ಸ್ ಆಫ್ ಮಲೇರಿಯಾ ಯೂಸ್ ಮಾಡ್ತಕ್ಕಂಥ ಮೆಡಿಸನ್ ಅದು. ಓಕೆ, ಆಂಟಿ ಡಿಪ್ರೆಸೆಂಟ್ಸ್ ಅಲ್ಲ, ಸೊ ಅದು ತಪ್ಪು. ಇನ್ ಟೆಟ್ರಾಸೈಕ್ಲಿನ್ ಬಗ್ಗೆ ಮಾತಾಡೋದಾದ್ರೆ ಇಟ್ ಈಸ್ ಎ ಆಂಟಿಬಯೋಟಿಕ್. ಇದು ನಾನು ಆಲ್ರೆಡಿ ಹೇಳಿದೆ, ಸ್ಕಿನ್ ಮತ್ತೆ ರೆಸ್ಪಿರೇಟರಿ ಇಂಟರ್ನಲ್ ಇನ್ಫೆಕ್ಷನ್ಸ್ ಗಳನ್ನ ತಡೆಯೋಕ್ಕೋಸ್ಕರ ಯೂಸ್ ಮಾಡೋದು. ಸೊ ಹಾಗಾಗಿ ದಿಸ್ ಈಸ್ ರಾಂಗ್. ಇದು ಮಲೇರಿಯಾಗೆ ಯೂಸ್ ಮಾಡ್ತಕ್ಕಂಥದ್ದು, ಡಿಪ್ರೆಷನ್ಸ್ಗಲ್ಲ. ಸೊ ಓನ್ಲಿ 3 ಆಪ್ಷನ್ಸ್ ಕರೆಕ್ಟ್. ಯಾವುದು ಅಂದ್ರೆ ಎ ಮತ್ತೆ ಬಿ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ ನೋಡಿ, ಈ ತರ ಕ್ವಶನ್ಸ್ಗಳು ಬರ್ತವೆ ಸ್ನೇಹಿತರೆ. ಇವೆಲ್ಲ ನೀವು ಓದಕ್ಕಾಗಲ್ಲ. ಇಂಥದ್ದು ಬಂದಾಗ ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿದೆ, ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಒಂದು ಮಂಜುಗಡ್ಡೆ ತುಂಡು ನೀರಿನ ಮೇಲ್ಭಾಗದಲ್ಲಿ ತೇಲುತ್ತಿದೆ. ಆ ಮಂಜುಗಡ್ಡೆ ತುಂಡು ಕರಗಿದರೆ ಯಾವ ರೀತಿಯ ನೀರಿನ ಮಟ್ಟದ ಮೇಲೆ ಪರಿಣಾಮ ಬರುತ್ತದೆ? ಇಲ್ಲಿ ತುಂಬಾ ಜನ ಬೇರೆ ತರ ಒಂದು ಇದನ್ನ ಯೂಸ್ ಮಾಡಕ್ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಆರ್ಟಿಕ್ ಸರ್ಕಲ್ ನಮ್ಗೆ ಗೊತ್ತು, ಆರ್ಟಿಕ್ ಸರ್ಕಲ್ ಅಲ್ವಾ ಸರ್? ಆರ್ಟಿಕ್ ಸರ್ಕಲ್ ಇಲ್ಲಿ ಅಲ್ವಾ ಸರ್? ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಹಿಮ ಇದೆ, ಹಿಮ ಅಥವಾ ದೊಡ್ಡ ದೊಡ್ಡ ಮಂಜು ಏನಲ್ತೇನೋ ಹಿಮ ಗಡ್ಡೆಗಳಿವೆ ಅಲ್ಲಿ. ಅದು ಕರಗಿ, ಹಿಮ ಗಡ್ಡೆಗಳು ಕರಗಿ ಏನಾಗ್ತಾ ಇದೆ, ಗಡ್ಡೆಗಳು ಕರಗಿ, ಯಾಕಂದ್ರೆ ಬಿಕಾಸ್ ಆಫ್ ವೆದರ್ ಕಂಡೀಷನ್ಸ್ ಇಂದ ಅಲ್ವಾ, ಏನಾಗ್ತಾ ಇದೆ, ಕರಗಿ ಅದು ನೀರಾಗ್ತಾ ಇದೆ. ಹಾಗಾಗಿ ಸಮುದ್ರ ಮಟ್ಟ ಜಾಸ್ತಿ ಆಗ್ತದೆ, ನೀರಾಗಿ ಕರಗಿ ಸಮುದ್ರ ಮಟ್ಟ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಹಾಗಂದ್ಬಿಟ್ಟು ಇಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತದೆ ಅಂತ ಆಗ್ತಾರೆ ತುಂಬಾ ಜನ. ದಿಸ್ ಇಸ್ ರಾಂಗ್. ಸಿ, ಇಲ್ಲಿ ಹಿಮನೇ ಬೇರೆ, ನೀರೇ ಬೇರೆ. ಈ ಹಿಮ ಕರಗಿ ನೀರೊಳಗೆ ಸೇರ್ತಾ ಇದೆ, ಅವಾಗ ಜಾಸ್ತಿ ಆಗುತ್ತೆ. ಲಕ್ಷಾಂತರ ಸಾವಿರಾರು ವರ್ಷಗಳಿಂದ ಹಿಮ ಗಡ್ಡೆ ಇದೆ, ಕಂಪ್ಲೀಟ್ ಏರಿಯಾನೇ ಹಿಮದಿಂದ ಕವರ್ ಆಗಿದೆ, ಅಲ್ಲಿ ಯಾವುದೇ ನೀರಿನ ಅಂಶ ಇಲ್ಲ. ಅದು ಕರಗ್ದಾಗ ಏನಾಗುತ್ತೆ, ಪಕ್ಕದಲ್ಲಿ ಇರ್ತಕ್ಕಂಥ ಆರ್ಟಿಕ್ ಸಿ ಏನಿದೆ ಅಲ್ಲಿಗೆ ಹೋಗಿ ಸೇರುತ್ತೆ, ಆಗ ಆ ಸಮುದ್ರದಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗುತ್ತೆ. ದಟ್ ಈಸ್ ಡಿಫ್ರೆಂಟ್ ಅಂಡ್ ದಿಸ್ ಇಸ್ ಡಿಫ್ರೆಂಟ್. ಇಲ್ಲಿ ಏನಂದ್ರೆ ಯಾವ್ದಾರ ಒಂದು ಪಾತ್ರೆ ತಗೊಳ್ಳಿ, ಏನಾರು ತಗೊಳ್ಳಿ, ಇಲ್ಲಿ ಮಂಜುಗಡ್ಡೆ ಹಾಕಿ, ಇಲ್ಲಿ ನೀರಿರುತ್ತೆ, ಮಂಜುಗಡ್ಡೆ ಫುಲ್ ಮುಳುಗಲ್ಲ, ಗೊತ್ತಿದೆ, ಐಸು, ಸೊ ಅರ್ಧ ಮುಳುಗಿರುತ್ತೆ, ಅರ್ಧ ತೇಳ್ತಾ ಇರುತ್ತೆ. ಇಲ್ಲಿ ಎಷ್ಟು ಮುಳುಗಿರುತ್ತಲ್ಲ ಅಷ್ಟು ನೀರು ಡಿಸ್ಪ್ಲೇಸ್ ಆಗಿರುತ್ತೆ, ಅಷ್ಟು ನೀರು ಇರಲ್ಲ ಅಲ್ಲಿ. ಈಗ ಏನಿದೆ, ಕರಗ್ದಾಗ ಇದು ಎಷ್ಟು ಜಾಗನ ಆವರಿಸ್ಕೊಂಡಿರುತ್ತೆ ಅಷ್ಟು ನೀರು ವಾಪಸ್ ಅದೇ ಜಾಗಕ್ಕೆ ಬರುತ್ತೆ. ಸೊ ದಿಸ್ ಇಸ್ ಡಿಫ್ರೆಂಟ್. ಇಲ್ಲೇನಾಗುತ್ತೆ, ಇಲ್ಲಿ ನೀರಿದೆ, ಮಂಜುಗಡ್ಡೆನ ಸಪರೇಟ್ ಇದೆ, ಈ ನೀರ್ ಕರಗಿ ಸಮುದ್ರಕ್ಕೆ ಬರ್ತಾ ಇದೆ, ಹಾಗಾಗಿ ಜಾಸ್ತಿ ಆಗುತ್ತೆ ಸಮುದ್ರ ಮಟ್ಟ. ದಟ್ ಇಸ್ ಡಿಫ್ರೆಂಟ್ ಅಂಡ್ ದಿಸ್ ಇಸ್ ಡಿಫ್ರೆಂಟ್. ಇಲ್ಲಿ ನೀರಿನ ಮಟ್ಟ ಅದೇ ರೀತಿ ಇರುತ್ತದೆ, ಕನ್ಫ್ಯೂಸ್ ಆಗ್ಬೇಡಿ. ಇಲ್ಲೇನಿದೆ, ಒಂದು ಮಂಜುಗಡ್ಡೆ ತುಂಡು ನೀರಿನ ಮೇಲ್ಭಾಗದಲ್ಲಿ ತೇಲುತ್ತಿದೆ ಅಂತ ಕೊಟ್ಟಿದ್ದೇನೆ. ದಿಸ್ ಇಸ್ ಡಿಫ್ರೆಂಟ್ ಕ್ವಶನ್ ಕೇಳಿರೋ ರೀತಿ ಚೇಂಜ್. ಒಂದು ಇದನ್ನ ತಗೊಳ್ಳಿ, ನೀರ್ ಹಾಕಿ, ಈಗ ಫುಲ್ ಗ್ಲಾಸ್ ತಗೊಳ್ಳಿ, ಒಂದು ಗ್ಲಾಸ್ ಫುಲ್ ತುಂಬಿಸ್ಕೊಡಿ, ತುಂಬಾ ಫುಲ್ ತುದಿ ತನಕ ಮಂಜುಗಡ್ಡೆ, ನಾವು ಒಂದು ಐಸ್ ಕ್ಯೂಬ್ ನ ಹಾಕಿ, ನೀವು ಹಾಕಿದ ತಕ್ಷಣ ಒಂದಷ್ಟು ನೀರು ಈಚೆ ಚೆಲ್ಬಿಡುತ್ತೆ. ಅಂದ್ರೆ ಅದ್ರದ ಡೆನ್ಸಿಟಿ ಏನಿರುತ್ತೆ, ಅದ್ರದ್ದು ಇದೇನಿರುತ್ತೆ ಅಷ್ಟು ಭಾಗ ನೀರ್ ಈಚೆ ಬಂದ್ಬಿಡುತ್ತೆ. ಆವಾಗ ಈ ನೀರು ಇದು ಕರಗದ ಕಾಲಾನಂತರ ಹಂಗೆ ಇಡೀ ನೀವು ಹೊರಗಡೆ ರೂಮ್ ಟೆಂಪರೇಚರ್ ಕರಗುತ್ತೆ, ಆಗ ಎಷ್ಟು ನೀರು ಈಚೆ ಚೆಲ್ಲಿರ್ತಾರೆ ಅಷ್ಟು ಜಾಗ ಆವರಿಸ್ಕೊಳ್ಳುತ್ತೆ, ಅಂದ್ರೆ ಅದೇ ನೀರಿನ ಮಟ್ಟ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೆಕ್ಸ್ಟ್ ಬಂದ್ಬಿಡ್ತೀನಿ. ಒಂದು ತಾಮ್ರದ ತಟ್ಟೆಯಲ್ಲಿ ಒಂದು ರಂಧ್ರವನ್ನು ಕೊರೆಯಲಾಗಿದೆ, ಆ ತಟ್ಟೆಯನ್ನು ಬಿಸಿ ಮಾಡಿದ್ದಲ್ಲಿ ಏನಾಗುತ್ತದೆ? ನೋಡಿ, ನೀವು ಏನೇ ಮಾಡಿ ಸರ್, ಥರ್ಮಲ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ ಇದನ್ನ. ಆರ್ಕಿಮಿಡಿಸ್ ತತ್ವ ಅಂತೀವಿ ಇದನ್ನ, ಗೊತ್ತಿರಬೇಕು. ಇದನ್ನ ಕೇಳ್ತಾನೆ ಎಕ್ಸಾಂಪಲ್. ದಿಸ್ ವಾಲ್ಯೂಮ್ ಆಫ್ ವಾಟರ್ ದಟ್ ಇಸ್ ಡಿಸ್ಪ್ಲೇಸ್ ವೆನ್ ಇಟ್ ಇಸ್ ಫ್ಲೋಟಿಂಗ್ ಅಕಾರ್ಡಿಂಗ್ ಟು ದ ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡೋದು ಇದು. ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಯಾವ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ ಅಂತ ಈ ತರ ಕ್ವಶನ್ಸ್ ಅಲ್ಲಿ. ಓಕೆ, ಆರ್ಕಿಮಿಡಿಸ್ ಗೊತ್ತಲ್ಲ ನಿಮಗೆ? ತೊಟ್ಟಿ ಒಳಗೆ ಬಿದ್ದಾಗ ನಾವು ಏನಾಗುತ್ತೆ, ನಮ್ಮಷ್ಟು ನೀರು ಈಚೆ ಬರುತ್ತೆ ಅಲ್ವಾ, ಆತರ. ಓಕೆ, ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ತಾಮ್ರದ ತಟ್ಟೆಯಲ್ಲಿ ಒಂದು ರಂಧ್ರನ ಕೊರೆಯಲಾಗಿದೆ, ಆ ತಟ್ಟೆಯನ್ನು ಬಿಸಿ ಮಾಡೋದ್ರಲ್ಲಿ ಏನಾಗುತ್ತೆ ನೋಡಿ. ತಾಮ್ರ ಆಗಿರ್ಬೋದು, ಈ ಕಬ್ಬಣ ಆಗಿರ್ಬೋದು, ನೀವು ಕಾಯಿಸ್ಬಿಟ್ಟು ಹೊಡೀರಿ ಅಂತ. ಯಾಕೆ? ಕಾಯಿಸಿದಾಗ ಅದು ಏನಾಗಿರುತ್ತೆ, ಸ್ವಲ್ಪ ಎಕ್ಸ್ಪಾನ್ಷನ್ ಆಗುತ್ತೆ. ಹೆಂಗ್ ಯಾವ ಸೈಜ್ ಬೇಕಾದ್ರೂ ಮಾಡ್ಕೋಬಹುದು. ಅಂದ್ರೆ ಥರ್ಮಲ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಅಂದ್ರೆ ಬಿಸಿ ಆದಾಗ ಅದಾಗ್ತಕ್ಕಂಥ ಥರ್ಮಲ್ ಎಕ್ಸ್ಪಾನ್ಷನ್ ಅಲ್ವಾ ಸರ್? ಈ ಥರ್ಮಲ್ ಎಕ್ಸ್ಪಾನ್ಷನ್ ಅಂತಕ್ಕಂಥದ್ದೇನು, ನೀವು ಇದನ್ನ ಬಿಸಿ ಮಾಡಿದಾಗ ಇದು ಹೆಂಗ್ ಹಿಗ್ಗುತ್ತೆ, ನಿಮ್ಗೆ ಈ ಹೋಲು ಕೂಡ ಹಿಗ್ಗುತ್ತೆ. ಪ್ಲೇಟ್ ಇದ್ದಾಗ ಹೋಲ್ ಆಗಿದ್ರು ಕೂಡ ಅದು ಕೂಡ ದೊಡ್ಡದಾಗತ್ತೆ. ಪ್ಲೇಟ್ ಇದ್ದಾಗ ಅದು ಎಳೆಯುತ್ತಲ್ಲ, ಎಲ್ಲ 4 ಕಡೆ ಸೈಡ್ ಎಳೆಯುತ್ತೆ. ಅಂದ್ರೆ ಏನಾಗುತ್ತೆ, ರಂಧ್ರದ ಗಾತ್ರ ಕೂಡ ಹಿಗ್ಗುತ್ತದೆ. ಕುಗ್ಗುತ್ತವೆ ಅಲ್ಲ, ಬದಲಾಗುವುದಿಲ್ಲ ತಪ್ಪು. ವೃತ್ತಾಕಾರದಲ್ಲಿ ಇದ್ರೆ ಮಾತ್ರ ಹಿಗ್ಗುತ್ತೆ ಅನ್ನೋದು ತಪ್ಪು. ಯಾವ ಆಕಾರದಲ್ಲಿ ಇದ್ರೂ ಕೂಡ
ಪ್ಲೇಟ್ ಅದು ಹಿಗ್ಗದಾಗ ಅದು ಕೂಡ ಹಿಗ್ಗುತ್ತೆ. ದಟ್ ಹೋಲ್ ಬಿಕಮ್ಸ್ ಆಲ್ಸೋ ಬಿ ವೆರಿ ಇನ್ಕ್ರೀಸಿಂಗ್, ಲಾರ್ಜ್ ಆಗುತ್ತೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆಗ್ತಿದೆಯಲ್ಲ, ಅಂದ್ರೆ ಗಾತ್ರ ಕೂಡ ಹಿಗ್ಗುತ್ತೆ. ಸೊ ವೆನ್ ಕಾಪರ್ ಪ್ಲೇಟ್ ದ ಹೋಲ್ ಇಸ್ ಹೀಟೆಡ್, ಡಯಾಮೀಟರ್ ಆಫ್ ದ ಹೋಲ್ ಇಸ್ ಆಲ್ವೇಸ್ ಇನ್ಕ್ರೀಸ್ ಬಿಕಾಸ್ ದ ಎಂಟೈರ್ ಮೆಟಲ್ ಪ್ಲೇಟ್ ಅಂಡರ್ಗೋಸ್ ಥರ್ಮಲ್ ಎಕ್ಸ್ಪಾನ್ಷನ್. ಎನರ್ಜಿ ಇನ್ಕ್ರೀಸ್, ಯೂನಿಫಾರ್ಮ್ ಎಕ್ಸ್ಪಾನ್ಷನ್ ಆಗುತ್ತೆ. ಹೋಲ್ ಎಕ್ಸ್ಪಾನ್ಷನ್ ಕಂಪ್ಲೀಟ್ ಆಗಿ ಏನಿದೆ ಅಲ್ಲಿ ಯೂನಿಫಾರ್ಮ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಕ್ವಶನ್ ಬನ್ನಿ. ಇಸಿಜಿಯಲ್ಲಿ ಈ ಕೆಳಗಿನ ಯಾವ ಅಲೆಗಳನ್ನು ಉಪಯೋಗಿಸಲಾಗ್ತದೆ? ಓಕೆ, ಇಸಿಜಿ ಬಗ್ಗೆನೂ ಕೂಡ ನಾವು ಲಾಸ್ಟ್ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ವಿ, ಅದರಲ್ಲೂ ಕೂಡ ಹೇಳಿದೆ. ಎಲೆಕ್ಟ್ರೋಕಾರ್ಡಿಯೋಗ್ರಾಫ್, ಪಿ ಟೈಪ್ ವೇವ್ಸ್, ಅದರಲ್ಲಿ ಒಂಥರ ವೇವ್ಸ್ ಬರುತ್ತೆ, ಯಾವ ತರ ಟೈಪ್ ಬರುತ್ತೆ, ಯಾವಾಗ ಅದು ನಮಗೆ ಗೊತ್ತಾಗುತ್ತೆ ಆ ವೇವ್ಸ್ ನೋಡಿದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಲ್ಲಿ. ಅದು ಯಾವ ರೀತಿ ವೇವ್ಸ್, ಅದು ಅಲ್ಟ್ರಾಸಾನಿಕ್ ವೇವ್ಸಾ, ಇನ್ಫ್ರಾರೆಡ್ಡಾ, ಅಥವಾ ಇನ್ಫ್ರಾ ಸೌಂಡಾ, ಎಕ್ಸ್ರೇಸಾ? ಇಟ್ ಈಸ್ ಎ ಅಲ್ಟ್ರಾಸಾನಿಕ್ ವೇವ್ಸ್ಗಳು. ಯಾವ ಯೂಸ್ ಮಾಡೋದು? ಅಲ್ಟ್ರಾಸಾನಿಕ್ ವೇವ್ಸ್. ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ ಅನ್ನ ಅಲ್ಟ್ರಾಸೌಂಡ್ ವೇವ್ಸ್ ಅಂತ ಕರಿತೀವಿ. ಫೈನ್, ನೆಕ್ಸ್ಟ್ ಕ್ವಶನ್ ಹೋಗೋಣ. 2 ರಿಂದ 7 ಮೆಗಾ ಹರ್ಟ್ಸ್ ಫಾರ್ ಅಡಲ್ಟ್ ಕಾರ್ಡಿಯಾಕ್ ಇಮೇಜ್ಗೆ ಬೇಕಾಗುತ್ತೆ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಜನಸಂಖ್ಯೆಯಲ್ಲಿ ನೋಡಿ, ಹೇಳಿಕೆ 1 ಹೇಳಿಕೆ 2 ಈ ತರ, ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಈ ತರ ಕೊಟ್ಟಿದ್ದಾನೆ. ರೀಸನ್ ಕೊಟ್ಟಿಲ್ಲ ಇಲ್ಲಿ. ಒಂಥರ ನಿಮ್ಗೆ ಏನ್ ಕೊಡ್ತಾನೆ? ಅಸರ್ಷನ್, ರೀಸನ್ ಅಂತ ಕೊಡ್ತಾನೆ. ಹೇಳಿಕೆ ಮತ್ತು ಕಾರಣ. ಇದು ಹಂಗಲ್ಲ, ಇದು ಕಾರಣ ಅಲ್ಲ, ಇದೇ ಬೇರೆ ಹೇಳಿಕೆ, ಇದೇ ಬೇರೆ ಹೇಳಿಕೆ. ಅಥವಾ ಇದ್ರಲ್ಲಿ ಹೇಳಿಕೆ 1 ಕರೆಕ್ಟ್ ಇರಬೇಕು, ಅಥವಾ ಸೆಕೆಂಡ್ ಕರೆಕ್ಟ್, ಅಥವಾ 2 ಕರೆಕ್ಟ್ ಇರಬಹುದು, ಅಥವಾ 2 ತಪ್ಪಿರಬೇಕು. ಅರ್ಥ ಆಗ್ತಿಲ್ಲ? ಅದು ಆಪ್ಷನ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹೇಳಿಕೆ ಕಾರಣ ಅಲ್ಲ. ಕರೆಕ್ಟ್, ಫಸ್ಟ್ ಅದು ನೋಡ್ಕೊಂಡ್ಬಿಡು. ಫೈನ್ ಸರ್. ನೆಕ್ಸ್ಟ್ ಇಲ್ಲಿ ಏನಾಗಿದೆ? ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆಯನ್ನು ಉಂಟು ಮಾಡಲು ಮೈಟೋಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇರುವುದಿಲ್ಲ. ಓಕೆ, ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆಯನ್ನು ಉಂಟು ಮಾಡಲು ಮಿಯೋಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇರುವುದು. ವಾಟ್ ಈಸ್ ಮಿಟೋಸಿಸ್ ಅಂಡ್ ಮಿಯೋಸಿಸ್ ಅಂದ್ರೆ ಏನು? ಕೋಶ ವಿಭಜನೆ, ನಮ್ಮ ಒಂದು ಕ್ರೋಮೋಸೋಮ್ಸ್ ಗಳು ನೋಡಿ, ಐ ವಿಲ್ ಟೆಲ್ ಯು. DNA ರಿಪ್ಲಿಕೇಶನ್ ಆಗ್ಬೇಕಾದ್ರೆ ಏನು ಡಿವಿಷನ್ಸ್ ಆಗತ್ತೆ ಅಲ್ಲ, ಈ ಡಿವಿಷನ್ಸ್ ಇದರಲ್ಲಿ ಮಿಟೋಸಿಸ್ ಅಲ್ಲಿ 2 ಡೈಪೋಲ್ ಸೆಲ್ಸ್ ಆಗುತ್ತೆ. ಸೇಮ್ ಐಡೆಂಟಿಕಲ್ ಡಾಟರ್ ಸೆಲ್ಸ್ ಗಳು ಅಂತ ಕರಿತೀವಿ ನೋಡಿ. ಅಕ್ಕರ್ಸ್ ಇನ್ ಆರ್ಗಾನಿಸಮ್ಸ್ ಕ್ರಿಯೇಟ್ಸ್ ಬಾಡಿ ಸೆಲ್, 1 ಸೆಲ್ ಡಿವಿಷನ್, ನೋ ರೀಕಾಂಬಿನೇಷನ್, produce 2 dipole daughter cells, same ನೋಡಿ, daughter cells are same identical. Meiosis ಅಲ್ಲಿ ಹಂಗಲ್ಲ, ಇಟ್ ಈಸ್ ಎ daughter cells are genetically different ಆಗಿ ಆಗುತ್ತೆ. ಮತ್ತೆ ಇಲ್ಲಿ 2 ಆದ್ರೆ ಇಲ್ಲಿ 4 ಆಗುತ್ತೆ. Okay, meiosis is a specialized type of cell division that reduce the chromosomes numbers by half, creating 4 ploid cells, each genetically distinct from the parent cell. ಡಿಫ್ರೆಂಟ್ ಆಗಿರ್ತದೆ. ಸೊ ಮಿಯೋಸಿಸ್ ಪ್ರೊವೈಡ್ ಜೆನೆಟಿಕಲ್ ವೇರಿಯೇಷನ್, ಅಂದ್ರೆ ಇದು ಜೆನೆಟಿಕಲಿ ಡಿಫ್ರೆಂಟ್ ವೇರಿಯೇಷನ್. ಬಟ್ ಮಿಟೋಸಿಸ್ ಹಂಗಲ್ಲ, ಸೇಮ್. ಸೊ ಇಲ್ಲಿ ಏನಾಗಿದೆ? ಮಿಟೋಸಿಸ್ ಕೋಶ ವಿಭಜನೆ ಅವಶ್ಯಕತೆ, ಜನಸಂಖ್ಯೆ ತಳಿ ಭಿನ್ನತೆ. ಹೌದು, ತಳಿ ಭಿನ್ನತೆ ಇರಲ್ಲ ಅಲ್ಲಿ, ಅದನ್ನೇ ಕೊಟ್ಟಿದ್ದಾನೆ. ಇರುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಹೌದು, ಇರಲ್ಲ ಅಂದ್ರೆ ಸೇಮ್ ಬರುತ್ತೆ ಅಂತ. ಆದ್ರೆ ಮಿಯೋಸಿಸ್ ನಲ್ಲಿ ಹಂಗಲ್ಲ, ಕೋಶ ವಿಭಜನೆ ಆದಾಗ ತಳಿ ವಿಭಿನ್ನತೆ 4 ಡಿಫರೆಂಟ್ ಆಗಿರ್ತವೆ, ವಿಭಿನ್ನತೆ ಬರುತ್ತೆ. ಹೌದು, ಇದು ಕರೆಕ್ಟ್. ಸೊ ಹೇಳಿಕೆ 1 ಹೇಳಿಕೆ 2 2 ಕರೆಕ್ಟ್. ಓಕೆ, ಡೀಟೇಲ್ ಆಗಿ ಬೇಕಾಗಿಲ್ಲ. ಒನ್ಸ್ ಅಗೇನ್ ಈ ತರದ್ ಬಂದ್ರೆ ಗೊತ್ತಿಲ್ಲ ಅಂದ್ರೆ ಬಿಡಿ, ನಾನು ಹೇಳ್ತೇನೆ. ನಾವು 100 ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ. 100 ಕ್ವಶನ್ಸ್ ಎಲ್ಲಾನು ಆನ್ಸರ್ ಮಾಡ್ಬೇಕು ಅಂತೇನಿಲ್ಲ. ಎಲ್ಲರೂ ಆನ್ಸರ್ ಮಾಡಲ್ಲ. ಓಕೆ, ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ಇದನ್ನ ತುಂಬಾ ಡೀಟೇಲ್ ಆಗಿ ಹೋಗ್ಬಿಡಿ, ಎಲ್ಲೋ ಒಂದೊಂದು ಈ ತರ ಬರುತ್ತೆ. ಸೊ ಮಿಯೋಸಿಸ್ ಅಂದ್ರೆ ಮಿಟೋಸಿಸ್ ಅಷ್ಟು ತಿಳ್ಕೊಂಡ್ರೆ ಸಾಕು. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್, ಒಂದಷ್ಟು ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಲಿಂಕ್ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಚೆಕ್ಔಟ್ ಮಾಡ್ಕೊಳ್ಳಿ. ಅಂಡ್ ಇವೆಲ್ಲ ಪ್ರೀವಿಯಸ್ ವಿಡಿಯೋಸ್ಗಳೆಲ್ಲ ನೋಡಿ. ಇವೆಲ್ಲ ನಿಮಗೆ ಕರೆಂಟ್ ಅಫೇರ್ಸ್ ಕೂಡ ಡಿಸ್ಕಸ್ ಮಾಡಿದ್ವಿ ಸ್ಟಾಟಿಕ್ ಜೊತೆ. ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡಿರ್ತೀವಿ. ಏನೋ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಏನೇನು ಮುಖ್ಯವಾದ ವಿಡಿಯೋಸ್ ಓದಬೇಕು, ಸ್ಕೋರ್ ಬೂಸ್ಟರ್, ಅವೆಲ್ಲ ಲಿಂಕ್ ಗಳನ್ನ ಕೊಟ್ಟಿದ್ದೀನಿ. ಓಕೆ, ಚೆಕ್ಔಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎನಿ ಡೌಟ್ಸ್ ಬಿಫೋರ್ ಎಂಡಿಂಗ್ ದಿ ಸೆಷನ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.